ಕೃತ್ಯಕ್ಕೆ ಒಳಗಾಗಿರೋರಿಗೆ ಸೂಕ್ತ ಪರಿಹಾರ ಕೊಡಲೇಬೇಕು. ಬೀದಿ ನಾಯಿಯ ಹಾವಳಿ ಕಡಿತದ ಪ್ರಕರಣಗಳು ನಗರದಲ್ಲಿ ಹೆಚ್ಚಾಗಿವೆ. ನಿಯಂತ್ರಣಕ್ಕೆ ಸಮರೋಪಾದಿಯ ಕ್ರಮಗಳು ಬೇಕು. ಎರಡನೇದು, ಮೊನ್ನೆ ನಾಯಿ ಕಡ್ದಿದ್ದ ಜಾಗಕ್ಕೆ ನೀವು ಹೋಗಿದ್ದೀರಿ, ಭೇಟಿ ಕೊಟ್ಟಿದ್ದೀರಿ. ಅವರು ಈಗ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ, ಇದುವರೆಗೂ 80,000 ರೂಪಾಯಿ ಖರ್ಚಾಗಿದೆ. ಸಾಧಾರಣ ಕುಟುಂಬ, ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಾ ಇರುವಂಥ ಕುಟುಂಬ. ಸೊ ಇದನ್ನು ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಬೇಕು. ಸಣ್ಣದಾಗಿ ನಾಯಿ ಕಚ್ಚಿದ್ರು ನಾಯಿ ಕಡಿತ, ಆದರೆ ಇದು ಭಾಳ ಸಿವಿಯರ್ ಆಗಿ ಆಗಿರುವಂಥ ಕಾರಣಕ್ಕಾಗಿ ಆರೋಗ್ಯ ವೆಚ್ಚದ ಅಡಿಯಲ್ಲಿ ಅವರ ಚಿಕಿತ್ಸಾ ವೆಚ್ಚವನ್ನು ಭರಿಸಿಕೊಡ್ಬೇಕು ಅಂತ. ಮೂರನೇದು, ನಮ್ಮ ಕೆಲವು ಸ್ನೇಹಿತರು ಹೇಳ್ತಾ ಇದ್ದಾರೆ, ರಿಂಗ್ ರೋಡಿನ ಸುತ್ತಮುತ್ತ ಹೊರಗಡೆಯಿಂದ ನಾಯಿಗಳನ್ನು ಗುಂಪುಗಳು ತಂದು ಬಿಡ್ತಾ ಇದ್ದಾವೆ ಅಂತನ್ನುವಂಥ ಗುಮಾನಿ ಇದೆ. ಅದನ್ನು ಪರಿಶೀಲಿಸಬೇಕು. ಈ ಪುಂಡಾನೆಗಳನ್ನು ನಿಯಂತ್ರಣ ಮಾಡ್ತಾರೆ, ಫಾರೆಸ್ಟ್ ಊರಿಗೆ ಬಂದು ಆಗಾಗ ತುಂಟಾಟ ಮಾಡೋದು. ಹಂಗೆ ಪುಂಡ ನಾಯಿಗಳಿವೆ. ಎಲ್ಲ ನಾಯಿಗಳು ಕೆಟ್ಟವು ಅಂತ ನಾವೇನು ಹೇಳಲ್ಲ. ಯಾಕೆಂದರೆ ನಮಗೆ ಗೊತ್ತಿದೆ, ಸುಪ್ರೀಂ ಕೋರ್ಟಿನ ತೀರ್ಪುಗಳಾದಿಯಾಗಿ ಬೇರೆ ಬೇರೆ ಕಾಯ್ದೆಗಳ ಎಲ್ಲ ಅಂಶಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಈಗ. ಆದರೆ ಪುಂಡು ನಾಯಿಗಳು ಮತ್ತು ಹೆಚ್ಚು ಮಾಂಸಾಹಾರದ ತುಣುಕುಗಳು ಸಿಗುವಂಥ ಪ್ರದೇಶದ ಸುತ್ತಮುತ್ತ ಇರುವಂಥದ್ದಕ್ಕೆ ಸ್ವಲ್ಪ ವಿಶೇಷ ಮುತುವರ್ಜಿ ವಹಿಸಬೇಕು ಅನ್ನುವಂಥದ್ದು ನಮ್ಮ ಮೂರನೇ ಬೇಡಿಕೆ. ಸೊ ನಾಲ್ಕನೇದು, ಇಲ್ಲಿ ವಿವಿಧ ಶಾಖೆಗಳು ಆರಂಭ ಆದರೆ ಸ್ವಲ್ಪ ಕೆಲಸಗಳು ಸುಲಭ ಆಗ್ತದೆ. ಈಗ ನಾವೆಲ್ಲ ಇದ್ದಂಗೆ ಈಗ ಮಾಡ್ತಕ್ಕಂಥದ್ದಕ್ಕೆ ನಾನು ಇರೋವರೆಗೂ ನಿಮಗೆ ಹಿಂದೆ ಇರ್ತೀನಿ. ಯಾಕೆ ಅಂದರೆ ಹೋರಾಟ ಮಾಡೋರೇ ಗತಿ ಇಲ್ವಲ್ಲ ಮರೆಯ, ಹೋರಾಟ ಮಾಡೋರಿಲ್ಲ. ಯಾಕೆಂದರೆ ಇವತ್ತು ಇಷ್ಟು ರಾಜಕಾರಣಿಗಳು ಅಧಿಕಾರಿಗಳು ಕೆಟ್ಟುಬಿಟ್ಟು ಅದನ್ನು ನಾನಿನ್ನು ಹೇಳೋಂಗಿಲ್ಲ, ಆ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ನೀವು ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ನಾನು ಆ ಮಗುನ ನೋಡಿದೆ, ಹೊಟ್ಟೆ ಹೊಡೆದ್ಬಿಡ್ತು. ಇವಾಗ ನಮ್ಮ ಮನೆಗಿರ್ತಕ್ಕಂಥ ಮಕ್ಕಳೇ ಆಗಲಿ ಯಾರೇ ಆಗಲಿ ಇದು ದೊಡ್ಡ ದುರಂತ, ಈಗ ಆಗಬಾರ್ದು. ಈಗ ಮೇಡಮ್ನವರು ಅವರಿಗೆ ಗಮನ ತಗೊಂಬಂದ್ವಿ ತಂದ್ರೆ ನಾವೇ ಒಂದು ದಿವಸ ನಿಂತ್ಕೊಂಬಿಡೋಣ, ಬೀದಿ ಒಳಗೆ ನಾವೇ ನಿಂತ್ಕೊಂಬಿಡೋಣ. ಅವಾಗ ಯಾರು ಬರ್ತಾರೆ ಬರಲಿ, ಅವಾಗ ಗೊತ್ತಾಗುತ್ತೆ. ಯಾಕೆಂದರೆ ಲ್ಯಾಂಡ್ ಆರ್ಡರ್ ನಾವು ಕೈ ತಗೋಬಾರ್ದು, ಅವ್ರಿಗೆ ಹೇಳಬೇಕು ಅಂತ ನೀವೆಲ್ಲ ಹೊರಟಿದ್ರೆ ಒಳ್ಳೆಯ ರೀತಿ ಒಳಗೆ ಅದನ್ನು ಮಾಡಿ, ಒಳ್ಳೆಯ ರೀತಿ ಆಗಲಿಲ್ಲ ಅಂದರೆ ಲ್ಯಾಂಡ್ ಆರ್ಡರ್ ನಾವೇ ಪ್ರೊಟೆಕ್ಟ್ ಮಾಡೋಣ. ಆ್ಯಂಡ್ ರೇಬಿಸ್ ಸಿಮ್ಟಮ್ಸ್ ಏನಾದರೂ ಇದೆ ಅಂತ ಚೆಕ್ ಮಾಡ್ತೀವಿ. ಆ್ಯಸ್ ಆಫ್ ನಾ ಅದು ನಾರ್ಮಲ್ ಡಾಗೆ, ರೇಬಿಸ್ ಸಿಮ್ಟಮ್ಸ್ ಏನಿಲ್ಲ. ಆ್ಯಂಡ್ ಮಗುನ ಸಹ ಭೇಟಿ ಮಾಡಿದ್ದೀವಿ. ಸಂಡೇನೇ ಹೋಗಿ ಭೇಟಿ ಮಾಡಿ, ಮತ್ತು ನಿನ್ನೆ ಅವ್ರ ಮನೆ ಹತ್ರ ಘಟನೆ ಆಗಿರೋ ಸ್ಥಳದಲ್ಲೂ ಹೋಗಿ ಭೇಟಿ ಮಾಡಿದ್ವಿ. ಅವ್ರ ಫ್ಯಾಮಿಲಿ ಜೊತೆ ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿದ್ದೀವಿ. ಆಲ್ರೆಡಿ ಅವ್ರಿಗೆ ಹೇಳಿದ್ದೀವಿ, ಅವರು ಏನು ಎಕ್ಸ್ಪೆಂಡಿಚರ್ ಆಗಿದೆ ಸ್ವಲ್ಪ ಸಬ್ಸಿಡೈಸು ಮಾಡಿಸಿದ್ದೀವಿ. ಇಲ್ಲಿ ಪಾಲಿಕೆ ಪರವಾಗಿಂದಲೂ ಏನಾಗುತ್ತೆ ಅದು ಮಾಡ್ತೀವಿ ಅಂತಲೂ ಹೇಳಿದ್ದೀವಿ. ಪ್ಲಸ್ ಇವಾಗ ಆಲ್ರೆಡಿ 3000 ನಾಯಿಗಳಿಗೆ ನಾವು ABC ಇದು ಫ್ಲೋಟ್ ಮಾಡಿದ್ದೀವಿ ಟೆಂಡರು. ನನದರ್ 1 ವೀಕ್ 10 ಡೇಸಲ್ಲಿ ಅದನ್ನು ಫೈನಲ್ ಆಗುತ್ತೆ. ಸೊ ಆ್ಯಂಡ್ ಇದು ಬಿಟ್ಟು ಥ್ರೂ ಔಟ್ ದ ಇಯರ್ ABC ಮಾಡಬೇಕು, ಅನಿಮಲ್ ಬರ್ತ್ ಕಂಟ್ರೋಲ್ ಆಪ್ರೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಸಹ ನಮ್ಮ ಅಜ್ಜಿಗೊಂಡಹಳ್ಳಿಯಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಆಪ್ರೇಷನ್ ಥಿಯೇಟರ್ಸ್ ಬೇಕು, ಕೆನಲ್ಸ್ ಬೇಕು, ರೂಮ್ಸ್ ಬೇಕು. ಯಾಕಂದರೆ ಪೋಸ್ಟ್ ಟ್ರೀಟ್ಮೆಂಟ್ ಕೇರ್ ಅಂತಲೇ ಇರುತ್ತೆ ನಾಯಿಗಳಿಗೆ, ಅದನ್ನೆಲ್ಲ ನೋಡ್ಕೋಬೇಕು. ಸೊ ಈ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಅದೆಲ್ಲನೂ ಸಹ ನಾವು ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಏನು ರಿಂಗ್ ರೋಡಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಇದು ಕ್ಲೇಮ್, ಅದನ್ನು ಚೆಕ್ ಮಾಡಿಸ್ತಾ ಇದ್ವಿ. ನಮ್ಮ ಕ್ಯಾಮ್ರಾಸ್ ಎಲ್ಲ ಇದೆ, ಸ್ಮಾರ್ಟ್ ಸಿಟಿ ಕ್ಯಾಮ್ರಾಸು, ಅದ್ರಲ್ಲಿ ಚೆಕ್ ಮಾಡಿಸಿ ಆ ಥರ ಏನಾದರೂ ಇದ್ದರೆ ಖಂಡಿತವಾಗಿ ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ, ಕ್ರಮ ತೊಗೊಳ್ತೀವಿ. ಆ್ಯಂಡ್ ಸೊ ನಮ್ಮ ಸಪೋರ್ಟ್ ಎಲ್ಲ ಇದೆ, ಫ್ಯಾಮಿಲಿ ಹತ್ರನೂ ಇದೆ. ಬಟ್ ನಮಗಿರೋ ಆಪ್ಷನ್ ಒಂದೇ ABC ಬಿಟ್ಟು ಬೇರೆ ಏನು ಆಪ್ಷನ್ ಇಲ್ಲ. ಸೊ ಅದ್ರ ಮೇಲೆ ನಾವು ವರ್ಕೌಟ್